ಹತ್ಯೆಗೆ ಸ್ಕೆಚ್ ರೂಪಿಸೋಕೆ ಏಪ್ರಿಲ್ 2ರಂದು ರಹಸ್ಯ ಸ್ಥಳದಲ್ಲಿ ಪಾರ್ಟಿಯನ್ನು ಮಾಡಲಾಗಿತ್ತು ಅನ್ನುವಂತ ಅನುಮಾನ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳು ಪೊಲೀಸರ ಕೈಗೆ ಸೇರಿವೆ. ಕಳಸಾದ ರೆಸಾರ್ಟ್ ಒಂದರಲ್ಲಿ ಪಾರ್ಟಿಯನ್ನ ಮಾಡಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಆರೋಪಿಗಳು ಪಾರ್ಟಿ ಮಾಡಿರುವಂತ ಫೋಟೋ ನಿಮ್ಮ TV5ಗೆ ಲಭ್ಯವಾಗಿದೆ. ಫೈರ್ ಕ್ಯಾಂಪ್ ಹಾಕಿ ಭರ್ಜರಿ ಪಾರ್ಟಿ ಮಾಡಿದ್ರು. ಫಾಜಿಲ್ ಸಹೋದರ ಆದಿಲ್ ಕೊಟ್ಟಂತ ಹಣದಲ್ಲಿ ಮಜಾ ಮಾಡಿದ್ರಾ ಅನ್ನೋದು ಪ್ರಶ್ನೆ. ಅದನ್ನು ಕೂಡ ಈ ತನಿಖೆಯಲ್ಲಿ ತಿಳ್ಕೊಳ್ತಾರೆ. ಆರಂಭದಲ್ಲಿ 3 ಲಕ್ಷ ಹಣವನ್ನ ಕೊಟ್ಟಿದ್ದ ಫಾಜಿಲ್ ಸಹೋದರ ಚಿಕ್ಕಮಗಳೂರು ಮೂಲದ ರಂಜಿತ್ ಜೊತೆ ಸೇರಿ ಪಾರ್ಟಿಯನ್ನ ಮಾಡಿದ್ದಾರೆ. ಬಂಧಿತ 3 ಆರೋಪಿಗಳು. ಈ ಪಾರ್ಟಿಯಲ್ಲಿ ಈ 3 ಭಾಗಿಯಾಗಿರೋದ್ರ ಬಗ್ಗೆ ಈಗ ಸಾಕ್ಷಿಯನ್ನ ಕಲೆ ಹಾಕಿರೋದು. ಸಾಕ್ಷಿ ಸಿಕ್ಕಿದೆ, ಅದು ಈ ಫೋಟೋ. ಕೆಲವರ ಮುಖ ನಾವು ಬ್ಲರ್ ಮಾಡಿದ್ದೀವಿ, ಕಾರಣ ಅವ್ರಿಗೂ ಮತ್ತು ಈ ಕೊಲೆ ಪ್ರಕರಣಕ್ಕೂ ಈಗ ಸದ್ಯಕ್ಕೆ ಸಂಬಂಧ ಇಲ್ಲ. ಆದರೆ ತನಿಖೆಯನ್ನು ಮಾಡ್ತಾರೆ. ಯಾಕೆ ಪಾರ್ಟಿ ಮಾಡಿದ್ರು, ಇವ್ರ ಜೊತೆ ಯಾಕೆ ಪಾರ್ಟಿಗೆ ಸೇರಿದ್ರು, ಪಾರ್ಟಿಗೆ ಸೇರಿದವರು ಯಾರು, ಏನು ಎತ್ತ, ಏನು ಹೇಳಿ ಪಾರ್ಟಿ ಮಾಡಿದ್ರು, ಪಾರ್ಟಿಯಲ್ಲಿ ಏನು ಡಿಸ್ಕಸ್ ಆಯಿತು, ಈ ಕೊಲೆ ಪ್ರಕರಣಕ್ಕೆ ಸ್ಕೆಚ್ ಹಾಕೋದ್ರ ಬಗ್ಗೆ ಏನಾದರೂ ಮಾತುಕತೆ ನಡೆದಿತ್ತಾ, ಏನಾದರೂ ಸುಳಿವು ಕೊಟ್ಟಿದ್ರಾ, ಎಷ್ಟು ಹಣ ಖರ್ಚು ಮಾಡಿದ್ರು, ಯಾರು ಹಣ ಖರ್ಚು ಮಾಡಿದ್ರು, ಎಲ್ಲವೂ ಕೂಡ ತನಿಖೆ ನಡೆಯುತ್ತೆ. ಮುಜಾಮಿಲ್, ನಿಯಾಜ್ ಹಾಗೂ ರಂಜಿತ್ ಈ 3 ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾದವರು ರೆಸಾರ್ಟ್ನೊಂದಲ್ಲಿ ಪಾರ್ಟಿ ಮಾಡಿರೋದು. ಇವ್ರ 3 ಜೊತೆಗೆ ಇನ್ನೂ 5 ಜನ ಇದ್ದಾರೆ. ಅವ್ರು ಯಾರು, ಅವ್ರ ಹಿನ್ನೆಲೆಗೇನು, ಯಾಕೆ ಇವ್ರಗಳ ಜೊತೆಗೆ ಸೇರ್ಕೊಂಡಿದ್ರು, ಅವ್ರಿಗೇನು ವಿಚಾರವೇ ಗೊತ್ತಿಲ್ವಾ, ಇದು ಕೂಡ ತನಿಖೆ ಸಂದರ್ಭದಲ್ಲಿ ಗೊತ್ತಾಗತ್ತೆ. ಇದೀಗ ತನಿಖೆಯನ್ನು ಚುರುಕುಪಡಿಸಿದ್ದಾರೆ ಪೊಲೀಸರು. ಇದು ಕಳಸಾದ ರೆಸಾರ್ಟ್ ಒಂದರಲ್ಲಿ ಪಾರ್ಟಿ ಮಾಡಿರುವಂಥ ಫೋಟೋ. ಸುಹಾಸ್ ಶೆಟ್ಟಿಯನ್ನ ಹತ್ಯೆ ಮಾಡೋದಕ್ಕಿಂತ ಮುಂಚಿತವಾಗಿ ಮಾಡಿರುವಂಥ ಪಾರ್ಟಿಯ ಫೋಟೋ ನೀವು ಗಮನಿಸ್ತಾ ಇರೋದು. ಕೊಲೆಯ ಆರೋಪಿಗಳು 3, ಇನ್ನುಳಿದಂತೆ ಬೇರೆಯವರು ಕೂಡ ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲ ಯಾರು, ಇವ್ರ ಸ್ನೇಹಿತರ, ಪರಿಚಯಸ್ಥರ, ಕುಟುಂಬಸ್ಥರ, ಈ ಥರದೊಂದು ಹತ್ಯೆಯನ್ನು ಮಾಡೋದಕ್ಕೆ ಸ್ಕೆಚ್ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಏನಾದರೂ ಅವ್ರಗಳಿಗೂ ಹಿತ್ತ, ಈ ಪಾರ್ಟಿಯ ಉದ್ದೇಶ ಏನಾಗಿತ್ತು, ಪಾರ್ಟಿ ಅರೇಂಜ್ ಮಾಡಿದವ್ರು ಯಾರು, ಈ ಪಾರ್ಟಿಯ ಸಂದರ್ಭದಲ್ಲಿ ಸುಹಾಸ್ ಶೆಟ್ಟಿಯ ವಿಚಾರ ಏನಾದರೂ ಪ್ರಸ್ತಾಪ ಆಗಿದೆ ಅಂತ ಹೇಳಿದ್ರು ಸಮಸ್ಯೆ. ಯಾಕದನ್ನು ಪೊಲೀಸರ ಗಮನಕ್ಕೆ ತರಲಿಲ್ಲ, ಏನು ಚರ್ಚೆ ಮಾಡಿದ್ರು, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸುಹಾಸ್ ಶೆಟ್ಟಿ ಹತ್ಯೆ ಬಗ್ಗೆ ಯಾವುದೇ ಸ್ಕೆಚ್ಚು ಅಥವಾ ಮಾತುಕತೆ ಈ ಪಾರ್ಟಿಯಲ್ಲಿ ಆಗಿರಲಿಲ್ಲ, ನಮಗೆ ಈ ವಿಚಾರವೇ ಗೊತ್ತಿಲ್ಲ ಅಂತ ಅಂದರೆ ಯಾಕೆ ಈ ಪಾರ್ಟಿ ಅರೇಂಜ್ ಮಾಡಿದ್ರು, ಯಾಕೆ ಭಾಗಿಯಾಗಿದ್ರು ಕೂಡ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಈಗ ಆ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಇದು ಮರ್ಡರ್ಗಿಂತ ಮುಂಚಿತವಾಗಿ ಮಾಡಿದಂಥ ಭರ್ಜರಿ ಪಾರ್ಟಿ. ಸುಹಾಸ್